ವೀಕ್ಷಕರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಈ ವಿಡಿಯೋ ಏನಿದೆ, ನನ್ನ ಚಾನಲಲ್ಲಿ ಇರುವಂತಹ ಎಲ್ಲ ವಿಡಿಯೋಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಯಾಕೆ ಅಂದರೆ ಇವತ್ತು ನಾನು ಹೋಗ್ತಾ ಇರುವಂಥದ್ದು ಕುಮಟಾದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಶ್ರೀ ಜಾನಕಿರಾಮ ಅನಾಥ ವೃದ್ಧಾಶ್ರಮ ಹಾಗೂ ಗೋಶಾಲೆಗೆ. ಇಳಿಯ ವಯಸ್ಸಿನಲ್ಲಿ ತಂದೆ ತಾಯಿಗಳಿಗೆ ಬೇಕಾಗಿರುವಂಥದ್ದು ಸಹಜವಾಗಿ ಯಾವುದೇ ಆಸ್ತಿ ಅಲ್ಲ, ಯಾವುದೇ ದುಡ್ಡಲ್ಲ, ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ತಮ್ಮ ಮಕ್ಕಳ ಜೊತೆಯಲ್ಲಿ ಸಂತೋಷವಾಗಿ ಖುಷಿಯಾಗಿ ಕಾಳಜಿಯಿಂದ ಸಮಯನ ಕಳೆಯುವಂಥದ್ದು. ಆದರೆ ಮಕ್ಕಳೇ ಇಲ್ದಿರ್ತಕ್ಕಂತಹ ತಂದೆ ತಾಯಿಗಳ ಕತೆ ಏನು? ಮಕ್ಕಳಿದ್ರೂ ಕೂಡ ನೋಡ್ಕೊಳ್ಳಿಕ್ಕಾಗದೇ ಇರುವಂತಹ ಸನ್ನಿವೇಶ ಬಂದಾಗ ಅಂಥವರ ಕೈ ಹಿಡಿಯುವಂಥದ್ದೇ ವೃದ್ಧಾಶ್ರಮ. ಇಷ್ಟು ವರ್ಷ ಕುಮಟದಲ್ಲಿ ಇದ್ಕೊಂಡು ನನಗೆ ಗೊತ್ತಿರಲಿಲ್ಲ ನಮ್ಮೂರಲ್ಲಿ ಈ ಥರದ್ದೊಂದು ಆಶ್ರಮ ಇತ್ತು ಅಂತ. ನನ್ನ ಒಬ್ಬ ಬೆಸ್ಟ್ ಫ್ರೆಂಡಿಂದ ನನಗೆ ರೆಫರೆನ್ಸ್ ಸಿಕ್ತು. ಸೂರಜ್, ಯಾಕೆ ನೀನು ಈ ಒಂದು ಆಶ್ರಮಕ್ಕೆ ವಿಸಿಟ್ ಮಾಡಬಾರ್ದು ಅಂತ. ಅವನ ಹೇಳಿದ ತಕ್ಷಣ ನಾನು ಅಲ್ಲಿ ವಿಸಿಟ್ ಮಾಡಿದ್ದೀನಿ. ಆಲ್ರೆಡಿ ನಾನು ಹೋಗಿ ಬಂದಿದ್ದೀನಿ. ನನಗೂ ಕೂಡ ಆ ಆಶ್ರಮಕ್ಕೆ ಹೋದ ನಂತರ ಒಂದು ಜೀವನದ ಒಂದು ದೃಷ್ಟಿಕೋನನೇ ಒಂಥರ ಬದಲಾಯಿತು ಅಂತ ಅಂದ್ಕೊಳ್ತೀನಿ. ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ ಇದೆ, ಮತ್ತೆ ವಿಸಿಟ್ ಮಾಡಬೇಕು ಅಂತ. ಯಾಕೆ ನಿಮಗೂ ಕೂಡ ಅದನ್ನು ಕಾಣಿಸ್ಬಾರ್ದು ಅಂತ ಮನಸ್ಸಿನಲ್ಲಿ ಆ ಒಂದು ಭಾವನೆ ಬಂತು. ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಶ್ರೀ ಜಾನಕಿರಾಮ ವೃದ್ಧಾಶ್ರಮ ಕುಮಟಾಗೆ. ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ನಿಮ್ಮ ಜೀವನದಲ್ಲೂ ಏನೋ ಒಂದು ಬದಲಾವಣೆಗಳು ಬರ್ತವೆ. ಮತ್ತು ಹೆಚ್ಚೊತ್ತು ಮಾಡೋದು ಬೇಡ, ತಡ ಮಾಡ್ದೇ ಇವಾಗಲೇ ಹೊರಡೋಣ ಬನ್ನಿ. ಇವಾಗ ನಾನು ಜಾನಕಿರಾಮ ವೃದ್ಧಾಶ್ರಮಕ್ಕೆ ಬಂದು ಮುಟ್ಟಿದ್ದೀನಿ. ಹಿಂದ್ಗಡೆ ನೀವು ನೋಡ್ತಾ ಇರುವಂಥದ್ದೇ ಆಶ್ರಮ. ಬನ್ನಿ ಒಳಗಡೆ ಹೋಗೋಣ. ಕೇವಲ ಆಶ್ರಮ ಮಾತ್ರ ಅಲ್ಲ, ಇದು ನಾಯಿಗಳನ್ನು ಕೂಡ ತುಂಬ ಸಾಕಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ತಾ ಇರುವಂಥದ್ದು ಹೊರಗಡೆಯಿಂದ ತಂದಂಥ ನಾಯಿಗಳು. ಇಲ್ಲಿ ನೋಡಿ, ಒಬ್ಬ ಅಡ್ಕೊಂಡು ಕೂತಿದ್ದಾನೆ ಒಳಗಡೆ. ಇದು ಕೂಡ ಹೊರಗಡೆಯಿಂದ ತಂದಂಥದ್ದೇ ಡಾಗು. ಆದರೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಇವರೇ ಸಾಕಿರುವಂಥ ನಾಯಿ, ಲ್ಯಾಬ್ರಾಡೋರು. ಇದು ಮಾತ್ರ ಸ್ವಲ್ಪ ಸ್ಪೆಷಲ್ ಅಂತ ಅನಿಸ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಏನೋ ಸ್ವಲ್ಪ ಸಿಟ್ಟು ಬಂತೇನೋ, ಗುರ್ರ ಅಂತಿದ್ದಾನೆ ಇವನೊಬ್ಬ. ಮೇಡಮ್, ಇದ್ರ ಹೆಸರೇನು? ಚಾರ್ಲಿ ಅಂತ ಹೇಳಿ ಹೆಸರು. ಇದು 2 ವರ್ಷದ್ದು. ನಮಸ್ಕಾರ ವೀಕ್ಷಕರೇ, ವೃದ್ಧಾಶ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇವತ್ತು ವೃದ್ಧಾಶ್ರಮದ ಓನರ್ ಆಶಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ಕಾರ. ವೃದ್ಧಾಶ್ರಮದ ಜೊತೆಗೆ ಅನಾಥಾಶ್ರಮ ಕೂಡ ಉಂಟು ಅಂತ ನಾವು ಕೇಳ್ಪಟ್ವಿ. ಹೌದು, ಇಲ್ಲಿ ನಮ್ಮದು 22 ಬೆಡ್ ಇದೆ. ಅದರಲ್ಲಿ 17 ಜನ ವೃದ್ಧರಿದ್ದಾರೆ ಮತ್ತು 5 ಜನ ಅನಾಥಾಶ್ರಮ ಅಂತ ಇಟ್ಟಿದ್ದೇವೆ. ಅನಾಥರು ಅಂದರೆ ಯಾರೂ ಇಲ್ಲದಿದ್ದವರು ಇದ್ದಾರೆ. ಮನೆಯಲ್ಲಿ ಏನೋ ಕಾರಣದಿಂದ ಇನ್ಸಿಡೆಂಟಿಂದ ಅವರನ್ನು ಹೊರಗೆ ಹಾಕಿದವ್ರಂಥವ್ರು ಹಿಂದೆ ಮುಂದೆ ಇಲ್ಲ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅವರು ಪೂರ್ತಿ ಖರ್ಚು ವೆಚ್ಚನಲ್ಲೇ ನಾವೇ ನೋಡ್ಕೋಬೇಕಾಗುತ್ತೆ ಕೊನೆವರೆಗೂ. ಅಂದರೆ ಅವರು ಡೆತ್ ಆದಮೇಲೂ ನಮಗೆ ಸಂಬಂಧಪಟ್ಟ ಅಂಥವ್ರು. ನಾವು ಕುಮಟದಲ್ಲಿ ಇಲ್ಲಿವರೆಗೂ ಈ ಥರದ್ದೊಂದು ಆಶ್ರಮ ಗೋಶಾಲೆ ನೋಡಿರಲಿಲ್ಲ. ಸೊ ಇದು ಯಾವಾಗ ಸ್ಥಾಪನೆ ಆಯಿತು? ಇವತ್ತಿಗಿದು ಸಾಧಾರಣ ಎಷ್ಟು ವರ್ಷ ಆಯಿತು ಅಂತ ತಿಳಿಸ್ಕೊಡಿ. ಆಶ್ರಮ ಆಗಿ ಈಗ 2018ರಲ್ಲಿ ಆಗಿರೋದು. ನಾನು ಸಹ 30 ವರ್ಷದಿಂದ ನರ್ಸ್ ಆಗಿ ಕೆಲಸ ಮಾಡಿ ಈಗ ಕೆಲಸ ಬಿಟ್ಟಿದ್ದೀನಿ. ನನ್ನ ಮನೇನೆ ಆಲ್ಟ್ರೇಷನ್ ಮಾಡಿ ನಾನು ಆಶ್ರಮ ಅಂತ ಮಾಡಿದ್ದು. ನಮ್ಮ ಹತ್ರ ಅಷ್ಟೇನು ಇಟ್ಕೊಂಡು ನಾನು ಇದನ್ನು ಸ್ಟಾರ್ಟ್ ಮಾಡಿಲ್ಲ. ನನ್ನ ತಾಯಿ ಕನಸಾಗಿತ್ತು ಅದು. ಇವತ್ತೇ ಅವರು ನಮ್ಮೊಂದಿಗಿಲ್ಲ, ಆದರೂ ಅವ್ರದ್ದೇ ಹೆಸರು ಜಾನಕಿರಾಮ. ಅಂದರೆ ನನ್ನ ರಾಮ ನನ್ನ ತಂದೆ, ನನ್ನ ತಾಯಿ ಜಾನಕಿ ರಾಮ ಅಂತ ಹೆಸರಿಟ್ಟುಕೊಂಡು 2018ರಿಂದ ಅದನ್ನು ನಡೆಸ್ತಾ ಇದ್ದೀನಿ. ನನಗೆ ಮೊದಲಿಂದನೂ ಪ್ರಾಣಿ ಮತ್ತು ಈ ಪಕ್ಷಿಗಳು ಅಂದರೆ ಭಾಳ ಇಷ್ಟ. ಆಶ್ರಮದಲ್ಲಿ ಬಹಳಷ್ಟು ನಾಯಿಗಳನ್ನು ನಾವು ನೋಡಿದ್ದೀವಿ. ನನಗೆ ನಾಯಿಗಳು ಅಂದರೆ ಮೊದಲಿಂದನೂ ಭಾಳ ಹುಚ್ಚು. ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ನಾಯಿಯೆಲ್ಲ ಒಂದು ತಂದು ಈಗ ಸತ್ತೋದವು ಎಷ್ಟೇ ಇದ್ರು ಈಗ ಆರಾಮಾಗಿರೋ 15 ನಾಯಿಗಳಿದ್ದಾವೆ. ನೋಡಿದ್ರಲ್ಲ, ಇನ್ನೂ ಆಶ್ರಮಕ್ಕೆ ನಾವು ಎಂಟ್ರಿನೇ ಆಗಲಿಲ್ಲ, ಇಷ್ಟೆಲ್ಲ ನಾಯಿಗಳನ್ನು ಅವ್ರು ಸಾಕಿದ್ದಾರೆ. ಒಂಥರ ಈ ವಿಡಿಯೋಗೆ ಇಂಟ್ರೋ ಥರ ನಾಯಿಗಳ ಮೇಲೆ ಮಕ್ಕಳ ಥರ ಪ್ರೀತಿ ಕೊಡುವಂಥ ಲೇಟ್ ಮಾಡ್ದೇನೆ ಆಶ್ರಮದೊಳಗೆ ಹೋಗೋಣ ಬನ್ನಿ. ಒಂದು ಕಾಲದಲ್ಲಿ ನಮ್ಮ ಬದುಕಿಗೆ ಬೆಳಕಾದ ಕೈಗಳು ಇಂದು ಮೌನವಾಗಿ ಸಹಾಯಕ್ಕೆ ಕಾಯುತ್ತಿವೆ. ತಂದೆ ತಾಯಿ ಎಂದರೆ ದೇವರ ಮತ್ತೊಂದು ರೂಪ. ಅವರನ್ನು ಗೌರವಿಸುವುದೇ ನಮ್ಮ ಕರ್ತವ್ಯ. ಈ ಮನೆ ಕೇವಲ ಆಶ್ರಯ ಅಲ್ಲ, ಪ್ರೀತಿ, ಕರುಣೆ ಮತ್ತು ಮಾನವೀಯತೆಯ ನೆಲೆ. ಒಮ್ಮೆ ಯೋಚಿಸೋಣ, ನಾಳೆ ನಾವು ಕೂಡ ಇಲ್ಲಿಗೆ ಬಂದರೆ ನಮಗೂ ಇದೇ ಪ್ರೀತಿ ಬೇಕಲ್ಲವೇ? ನಮ್ಮ ಮನೆಗಳಲ್ಲೆಲ್ಲ ಹೇಗಿರುತ್ತಲ್ಲ ಅದೇ ಥರನೇ ಸೇಮ್ ಕಿಚನ್ ಕೂಡ ಮಾಡಿದ್ದಾರೆ. ಏನೂ ಡಿಫ್ರೆನ್ಸ್ ಇಲ್ಲ.
ಎಲ್ಲ ಅಜ್ಜ ಅಜ್ಜಿ ಅಂದ್ರನ್ನ ಮಾತಾಡ್ಸಿದ್ವಿ, ಖುಷಿ ಆಯಿತು. ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಆಶಾ ಮೇಡಮ್ ಅವರ ತಂದೆಯವರು, ಇವರ ಹೆಸರು ರಾಮ ಅಂತ. ಸೊ ಇವರ ಹೆಸರನ್ನೇ ಆಶ್ರಮಕ್ಕೆ ಇಟ್ಟಿದ್ದಾರೆ. ಜಾನಕಿ ಅನ್ನುವಂಥದ್ದು ಮೇಡಮ್ನವರ ತಾಯಿಯವರು. ಸೊ ಜಾನಕಿ ರಾಮ ವೃದ್ಧಾಶ್ರಮ. ಇಷ್ಟೇ ಅಲ್ಲ, ಒಳಗಡೆ ಮತ್ತು ರೂಮ್ಸ್ಗಳಿವೆ. ಸೊ ನಿಮ್ಗೆ ಕಾಣಿಸ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡಿ, ಈಚೆ ಕಡೆ ಬಂದುಬಿಟ್ರೆ ಇಲ್ಲೂ ಕೂಡ ಬೆಡ್ ರಿಡನ್ ಪೇಷಂಟ್ಸ್ ತುಂಬ ಇದ್ದಾರೆ. ನೇಚರ್ಗೂ ಕೂಡ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಒಳಗಡೆಯಿಂದನೇ ಒಂದು ಮರ ಪಾಸ್ ಆಗಿದೆ ನೋಡಿ, ಈ ಥರ ಸೀಲಿಂಗ್ ಒಳಗಡೆಯಿಂದ. ಸೊ ಇದರಲ್ಲೇ ಗೊತ್ತಾಗುತ್ತೆ ಪ್ರಾಣಿ ಪಕ್ಷಿ ಮರ ಎಲ್ಲದಕ್ಕೂ ಎಷ್ಟು ಚಂದ ಪ್ರೀತಿ ಕೊಟ್ಟಿದ್ದಾರೆ ಅಂತ. ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಪರ್ಷಿಯನ್ ಕ್ಯಾಟು. ನಾಯಿ ಇದೆ, ಎಲ್ಲದೂ ಇದೆ, ಹಾಗಾದರೆ ಕ್ಯಾಟ್ ಇಲ್ಲ ಅಂತ ಅಂದ್ಕೋಬೇಡಿ. ಇಲ್ಲಿ ನೋಡಿ, ವಿಡಿಯೋ ಆರಂಭದಲ್ಲಿ ನಿಮ್ಗೆ ಹೇಳಿದ್ದೆ ನಾನು, ಕೇವಲ ವೃದ್ಧಾಶ್ರಮ ಅನಾಥಾಶ್ರಮ ಮಾತ್ರ ಅಲ್ಲ, ಇಲ್ಲಿ ಗೋಶಾಲೆ ಕೂಡ ಇದೆ, ತುಂಬ ದೊಡ್ಡ ಗೋಶಾಲೆ. ಸೊ ಅದನ್ನು ನೋಡ್ಲಿಕ್ಕೆ ಹೋಗೋಣ ಬನ್ನಿ. ಜನ್ಮ ನೀಡಿದ ತಾಯಿ ಒಂದು ಕಡೆ ಆದರೆ ತನ್ನ ಇಡೀ ಜೀವನವನ್ನೇ ನಮಗಾಗಿ ಮುಡಿಪಿಡುವ ಗೋಮಾತೆ ಮತ್ತೊಂದು ಕಡೆ. ಇಂದು ಅನೇಕ ಗೋವುಗಳು ಅನಾಥವಾಗಿ ಬೀದಿಯಲ್ಲಿವೆ. ಹಸಿವು ಮತ್ತು ನೋವಿನಿಂದ ನರಳುತ್ತಿರುವ ಈ ಮೂಕಜೀವಿಗಳ ಕಣ್ಣೀರು ನಮ್ಮನ್ನು ಪ್ರಶ್ನಿಸುತ್ತದೆ. ಇವು ಕೇವಲ ಪ್ರಾಣಿಗಳಲ್ಲ, ನಮ್ಮ ಸಂಸ್ಕೃತಿಯ ಅಡಿಪಾಯ. ಅನನ್ಯ ಪರಿಸರದ ಮಧ್ಯದಲ್ಲಿ ಗೋವುಗಳನ್ನು ನೋಡೋಣ ಬನ್ನಿ. ನಾವೀಗ ಗೋಶಾಲೆ ಹತ್ರ ಬಂದಿದ್ದೀವಿ. ಇದರ ಹೆಸರು ಸಾಯಿ ಶ್ರೀಧರ ಗೋಶಾಲೆ ಅಂತ. ಇದರಲ್ಲಿ 40 ದನಗಳಿದ್ದಾವೆ. ಇವು ಯಾವುದನ್ನು ನಮಗೆ ಯಾರೂ ಕೊಟ್ಟಿರೋದಲ್ಲ, ನಾವು ದುಡ್ಡು ಕೊಟ್ಟು ತಂದಿರೋದಲ್ಲ. ಇವೆಲ್ಲ ರೋಡ್ ಆಕ್ಸಿಡೆಂಟ್ ದನಗಳು. ರೋಡಿನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಂಥ ದನಗಳು ಅಲ್ಲಿ ಬಿದ್ದಿದ್ದಾವೆ, ಇಲ್ಲಿ ಬಿದ್ದಿದ್ದಾವೆ ಅಂತ ಯಾರೋ ಫೋನ್ ಮಾಡ್ತಾರೆ ನಮಗೆ. ಅವನ್ನೆಲ್ಲ ತಂದು ನಾವು ಸ್ವಲ್ಪ ಎಷ್ಟೋ ದನ ಸತ್ತೋದು, ಒಂದು 20ಕ್ಕೂ ಜಾಸ್ತಿ ದನ ಸತ್ತೋಗಿದ್ದಾವೆ. ಇವೆಲ್ಲ ತಂದು ನಾವು ಇವನ್ನು ಸರಿ ಮಾಡ್ಕೊಂಡಿರೋದು. ಮತ್ತು ಇದು 2 ಆಕಳು ಜರ್ಸಿ ಮಾತ್ರ ನಾವು ಹಾಲಿಗೋಸ್ಕರ, ವೃದ್ಧರಿಗೆ ಹಾಲಿಗೆ ಬೇಕು ಅಂತ 2 ಆಕಳನ್ನು ತಂದದ್ದು ಬಿಟ್ಟರೆ ಬಂದ ಮೇಲೆ ಸುಮಾರು ಕರು ಹಾಕಿದ್ದಿದೆ. ಇದು ಸುಮಾರು 3 ವರ್ಷಗಳ ಹಿಂದೆ ರೈಲ್ವೆ ಸ್ಟೇಷನ್ನಲ್ಲಿ ಹೊಟ್ಟೆಯಲ್ಲಿ ಒಂದು ದೊಡ್ಡ ಹೋಲ್ ಬಿದ್ದಿತ್ತು. ಇಲ್ಲಿ ಇದರಿಂದನೇ ಅದು ಸಗಣಿ ಹಾಕ್ತಿತ್ತು ಮತ್ತು ಎಲ್ಲ ಪ್ಲಾಸ್ಟಿಕ್ಕು ಜೋತಾಡ್ತಾ ಇತ್ತು. ಸಾಧಾರಣ 1 ತಿಂಗಳದವರೆಗೆ ಅಲ್ಲೇ ಓಡಾಡ್ತಿತ್ತು. ನಮಗೆ ಹಾಗೆ ಗೋಶಾಲೆ ಇರಲಿಲ್ಲ. ಅಲ್ಲೇ ಹೋಗಿ ನಾವು ಡ್ರೆಸ್ಸಿಂಗ್ ಮಾಡಿ, ಡಾಕ್ಟ್ರಿಗೆಲ್ಲ ಕರೆದು ಡ್ರೆಸ್ಸಿಂಗ್ ಮಾಡಿ ಎಲ್ಲ ಸುಮಾರು ಮಾಡಿದ್ವಿ. ಏನೂ ಕಡಿಮೆ ಆಗಲಿಲ್ಲ. ಆಮೇಲೆ ನಾವು ಮನೆಗೆ ತಂದು ಮನೆ ಹತ್ರ ಅಂಗಳದಲ್ಲಿ ಸೆಡ್ ಕಟ್ಟಿಟ್ಕೊಂಡು ಡಾಕ್ಟ್ರಿಗೆ ಕರೆದು ಆಪ್ರೇಷನ್ ಮಾಡಿ ಸುಮಾರು 12 kg ಪ್ಲಾಸ್ಟಿಕ್ ಹೊಟ್ಟೆಯಿಂದ ತೆಗೆದ್ರು. ಆಮೇಲೆ ಆಪ್ರೇಷನ್ ಮಾಡಿ ಒಂದು ತಿಂಗಳದವರೆಗೆ ನೆಲದಲ್ಲೇ ಇತ್ತು, ಎಳ್ಳಿಕ್ಕೆ ಆಗಲಿಲ್ಲ. ಆಮೇಲೆ ಇಂಪ್ರೂವ್ ಆಗಿ ಇಷ್ಟು ದೊಡ್ಡ ಆಗಿದ್ದಾನೆ. ಚಂದ್ರು ಅಂತ ಇವನ ಹೆಸರು. ಇದಕ್ಕೆಲ್ಲದಕ್ಕೂ ನೀವು ಒಂದೊಂದು ಹೆಸರಿಟ್ಟಿದ್ರಿ ಅಂತ ನಾವು ಕೇಳ್ಪಟ್ವಿ. ಇದು ಯಾಕಂದ್ರೆ ಸ್ವಲ್ಪ ವಿಶೇಷ ಅನಿಸ್ತು, ಯಾಕಂದ್ರೆ ನಾವು ಸಹಜವಾಗಿ ಮನುಷ್ಯ ಹೆಸರನ್ನ ನೋಡ್ತೇವೆ. ಸೊ ನೀವು ಸ್ವಲ್ಪ ದನಗಳ ಹೆಸರನ್ನ ಹೇಳ್ಕೊಡ್ತೀರಾ? ಹೌದು, ನಾವು ಈ ಪ್ರತಿಯೊಂದಕ್ಕೂ ಹೆಸರಿಟ್ಟಿದ್ದೀವಿ. ನಾವು ಈಗ ಗೋಶಾಲೆಗೆ ಬಂದು ಕರೆದ್ರೆ ಅವೇ ನಾವು ಹೆಸರು ಯಾರನ್ನು ಹೇಳಿ ಕರಿತೀವಿ, ಅವೇ ನಮಗೆ ನೋಡ್ತಾವೆ. ಅಂದರೆ ಅಷ್ಟು ರೂಢಿಯಾಗಿದ್ದಾವೆ. ಸೌಮ್ಯ, ದ್ರೌಪದಿ, ಗೌರಿ, ಮಾಸ್ತಿ, ಮತ್ತು ಲಕ್ಷ್ಮಿ, ಕುಂತಿ, ಶಕ್ತಿ, ದ್ರೋಣ, ಇನ್ನು ಎಲ್ಲ 40 ದನಗಳಿಗೂ ಹೆಸರಿದೆ. ಇವೆಲ್ಲ ಇಂಜುರಿ ಇರೋದೇ ಜಾಸ್ತಿ. ಇದು 2 ಕಾಲು ಕಟ್ಟಾಗಿದೆ. ಇದಕ್ಕೆ ಜಸ್ಟ್ ನಿಲ್ಲಕ್ಕೆ ಮಾತ್ರ ಸಾಧ್ಯ ಇದೆ. ಇದಕ್ಕೆ ಬೆನ್ನಿಂದು ಪಕ್ಕೆಲುಬು ಹೋಗಿದೆ. ಇವೇನು ಮುಂದೆ ಕರು ಎಲ್ಲ ಹಾಕಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಇವಾಗ ಕರು ಎಲ್ಲ ಹಾಕೋದಿಲ್ಲ. ಇದು ಸಹ ಬೆನ್ನಿನ ಎಲುಬು 3 ಎಲುಬು ಮುರಿದು ಭಾಳ ವರ್ಷದವರೆಗೆ ಇದು ನೆಲದಲ್ಲೇ ಮಲಗಿರುವಂಥ ದನಗಳು. ಇದು ಆರಾಮಿದ್ದಾಳೆ ಶಕ್ತಿ. ಇದೆಲ್ಲ ನಮ್ಮ ದನಗಳಿಗೆ ಹುಲ್ಲು ಬೇಕು ಅಂತ ಬೆಳೆದಿರೋದು. ಸಾಧಾರಣ ದಿನಕ್ಕೆ ಒಂದು 3 ಟೈಮ್ ನಾವು ಫುಡ್ ಕೊಡೋದು. ಅದರಲ್ಲಿ 2 ಟೈಮು ಇದೇ ಹುಲ್ಲು ಕೊಡ್ಲಿಕ್ಕೆ ಆಗ್ತದೆ. 40 ದನಗಳಿಗೆ ದಿನಕ್ಕೆ 3 ಟೈಮು ಹುಲ್ಲು ಹಾಕಬೇಕು, 2 ಟೈಮು ಹಿಂಡಿ ಕೊಡಬೇಕು. ಹುಲ್ಲು ಅಂದರೆ ನಮ್ಮದು ಹುಲ್ಲು ಹಸಿ ಹುಲ್ಲು ಬೆಳೆಸಿದ್ದೀವಿ ನಾವು. ಅದೇನು ವರ್ಷ ಇಡೀ ಕೊಡಲಿಕ್ಕೆ ಸಾಕಾಗಲ್ಲ. ಒಂದು 2 ತಿಂಗಳನ್ನು 3 ತಿಂಗಳನ್ನು 1 ಟೈಮ್ ಕೊಡ್ಬೋದು. 2 ಟೈಮು ಒಣ ಹುಲ್ಲು ಕೊಡಬೇಕು. ಮತ್ತು 2 ಟೈಮು ಹಿಂಡಿ. ಅಂದರೆ ಹೊಟ್ಟೆಗೆ ಇದಕ್ಕೆ ಹಾಕೋದೇ ನಮಗೆ ದೊಡ್ಡ ಸವಾಲಾಗಿದೆ ಈಗ. ಯಾಕಂದರೆ ಇದು ಹುಲ್ಲು ಸಿಗ್ತಾ ಇಲ್ಲ ಈಗ. ನಾವು ಹುಲ್ಲು ಬೆಳೆಯುವ ಅಂದರೆ ನೀರಿನ ಸಮಸ್ಯೆ ಇದೆ ಇಲ್ಲಿ. ನಾವು ಪ್ರತಿದಿನ 2,000 ರೂಪಾಯಿ ನೀರು ತರಿಸ್ಬೇಕಾಗ್ತದೆ ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಮತ್ತು ಇಲ್ಲಿ ಗೋಶಾಲೆಗೆ. ಕುಡಿಲಿಕ್ಕೆ ಮಾತ್ರ ನಮ್ಮ ಬಾವಿಯಲ್ಲಿ ಸಾಕಾಗ್ತದೆ. ಅದು ಬಿಟ್ಟು ಮತ್ತೆ ಎಲ್ಲ ನೀರನ್ನು ನಾವು ದುಡ್ಡು ಕೊಟ್ಟೆ ತರಿಸೋದು. ಡೊನೇಷನ್ ಏನಾದರೂ ಎಕ್ಸೆಪ್ಟ್ ಮಾಡ್ತೀರಾ ಅಥವಾ ದಾನಿಗಳು ಕೊಟ್ಟಿರುವಂಥದ್ದನ್ನು ತಗೊಳ್ತೀರಾ? ಹೌದೌದು, ತಗೋತೀವಿ. ಈಗ ಗೋಶಾಲೆಗೆ ಅಂತ ನಮಗೆ ಹಿಂಡಿ ಎಲ್ಲ ಸುಮಾರು ನಮ್ಮ ಗುಜರಾತಿ ಜನಗಳು ಸುಮಾರಿದ್ದಾವೆ ಇಲ್ಲಿ. ಅವರು ಅಮಾವಾಸ್ಯೆ ಹುಣ್ಣಿಮೆಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ ಪಾಪ. ಹಿಂಡಿ ಕೊಡ್ತಾರೆ ಮತ್ತು
ಅದಕ್ಕೆ ಏನು ಬೇಕು ಅಂಥದ್ದು ಒಂದು ಸ್ವಲ್ಪ ಕೊಡ್ತಾರೆ ಪಾಪ. ಅವ್ರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆ ಗುಜರಾತಿಗಳಿಗೆ ಗೋಶಾಲೆ ವತಿಯಿಂದ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಹೆಲ್ಪ್ ಮಾಡ್ತಾರೆ ಅವರು. ಎಷ್ಟು ದನಗಳನ್ನು ಇಡ್ಬೋದು? ಇದ್ರ ಕೆಪಾಸಿಟಿ ಎಷ್ಟು? ಒಂದು ಈಗ ನಾವು ಕಟ್ಟಿರೋ ಈ ಸೆಡ್ಡಲ್ಲಿ 30 ದನ ಇಡ್ಬೋದು. ಆದರೆ ನಮ್ದಿರೋದು ಈಗ 40 ದನ. ಈಗ ಆಕ್ಸಿಡೆಂಟ್ ಆಗಿ ತಂದಿರೋವನ್ನ ಇವ್ರ ಜೊತೆಗೆ ಇಡ್ಲಿಕ್ಕೆ ಆಗೋದಿಲ್ಲ, ಹೊರಗಡೆ ಇಡಬೇಕು. ಅದು ಹೊರಗಡೆ ಇಟ್ಟಿದ್ರೆ ಕಾಗೆ ನಾಯಿದು ಕಾಟ ಇರ್ತದೆ. ಫಸ್ಟ್ ತಂದಾಗೆಲ್ಲ ತುಂಬ ಕಷ್ಟ ನಮಗೆ. ಈ ಗ್ರೀನ್ ಮೆಶ್ ಕಟ್ಕೊಂಡು ಏನೇನೋ ಮಾಡಿ ಅವು ಸ್ವಲ್ಪ ರಿಕವರಿ ಆದಮೇಲೆ ಒಳಗೆ ಹಾಕಬೇಕಾಗ್ತದೆ. ಜೊತೆಯಲ್ಲಿ ಒಂದು ಸಣ್ಣ ಶೆಡ್ಡನ್ನು ಆಚೆ ಕಡೆ ಕಟ್ಟಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನೋಡೋಣ. ಅಂದರೆ ಇಲ್ಲಿ ಇದು ಹಿಡಿಯೋದು 30 ದನಗಳು ಮಾತ್ರ. ಅದಕ್ಕೆ ನಾವು ಒಂದು 10 ದನಗಳಿಗೆ ಈಗ ಮಳೆಗಾಲದಲ್ಲಿ ಹೊರಗೆ ಕಟ್ಟಲಿಕ್ಕಾಗಲ್ಲ. ಅದಕ್ಕೆ ಅಲ್ಲಿ ಸ್ವಲ್ಪ ಮೇಲ್ಗಡೆಯ ಚಪ್ರ ಹಾಕಿದಂಗೆ ಹಾಕಿ ಒಂದು 10 ದನನ ಹೊರಗೆ ಕಟ್ಟಿದ್ದೀವಿ. ಈಗ ಎಲ್ಲ ಆರೋಗ್ಯವಂತದ ಹಸುಗಳೇ ದನಗಳೇ ಇಲ್ಲಿ ಬರೋದಿಲ್ಲ, ಗೋಶಾಲೆ ಆಗಿರೋದ್ರಿಂದ ಯಾವ ಕಂಡೀಷನ್ ಅಲ್ಲಾದ್ರೂ ಎರಡು ಎಕ್ಸಾಂಪಲ್ ಕೊಡ್ಬೋದಾ? ಆದಷ್ಟು ಡೀಪೆಸ್ಟ್ ಕಂಡೀಷನ್ ಅಲ್ಲಿ ಬಂದಂತ ಒಂದು ನಾನು ಮರೆಯಲಾರದ ಘಟನೆ ಅಂದ್ರೆ, ಒಂದು ಎತ್ತನ ಆಕ್ಸಿಡೆಂಟ್ ಆಗಿ ಒಂದು ಹೋರಿ ತಂದಿದ್ವಿ ನಾವು. ಅವನು ಶ್ರೀಧರ ಅಂತ ಹೆಸರಿಟ್ಟಿದ್ವಿ. 6 ತಿಂಗಳ ನರಳಿ 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 ಒಂದು ಸಾಯೋ 8 ದಿನ ಅವನು ಕಣ್ಣು ಮುಚ್ಕೊಂಡೇ ಇರ್ತಿದ್ದ ಪಾಪ. ಡೈಲಿ ನನ್ನ ತಂಗಿ ಮಗ ಇದ್ದ, ಅವನು ನಾನು ಮಗಲ್ ಮಾಡೋದು ಕೊಳತಂಗೆ ಆಗ್ಬಿಟ್ಟಿತ್ತು. ಅವನು ಕಿವಿಯಲ್ಲಿ ಶ್ರೀಧರ ಅಂದರೆ ಕಣ್ಣು ಬಿಡ್ಲಿಕ್ಕೆ ಆಗದಿದ್ದರೂ ಕಣ್ಣು ಬಿಡ್ತಿದ್ದ ಅವನು. ಅದು ಮಾತ್ರ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ತುಳಸಿ ಅಂತ ಇದ್ಲು, ಅವಳು ಹಾಗೇನೆ ಬರೀ ನಾವು ಹೋಗಿ ಎತ್ತಿದ್ರೆ ಸಣ್ಣ ಕರು ಇತ್ತು. ಅದು ಕಣ್ಣೀರು ನಮ್ಮ ಕೈ ಮೇಲೆ ಸುರಿಸ್ತಿತ್ತು ಪಾಪ. ಅದು ಮಾತ್ರ ನಾನು ಮರೆಯಲಾರದಂಥದ್ದು. ನೀವು ಹೇಳುವಾಗ ನಮಗೆ ಒಂಥರ ಬೇಜಾರು. ವೃದ್ಧಾಶ್ರಮಗಳು ಕೂಡ ಹೌದು, ಮತ್ತೆ ಈ ಗೋಶಾಲೆ ಕೂಡ ಬಹಳಷ್ಟು ಶುಭ್ರವಾಗಿ ಇಟ್ಟಿದ್ರಿ, ಬಹಳ ಚಂದ ಕ್ಲೀನ್ ಆಗಿ ಇಟ್ಟಿದ್ರಿ. ಇದಕ್ಕೆ ನೀವು ಮತ್ತೆ ವರ್ಕರ್ಸ್ಗಳು ಕಾರಣ ಆಗಿರ್ತೀರಿ. ಸ್ವಲ್ಪ ವರ್ಕರ್ಸ್ಗಳ ಬಗ್ಗೆ ತಿಳಿಸ್ಕೊಡಿ. ಟೋಟಲಿ ನಮ್ಮದು ಗೋಶಾಲೆ ಮತ್ತು ವೃದ್ಧಾಶ್ರಮಕ್ಕೆ ಅಂತ 12 ಜನ ವರ್ಕರ್ ಇದ್ದಾರೆ. ನಾನು ಇಲ್ಲಿ ನೋಡೋದಷ್ಟೇ ಬಿಟ್ಟರೆ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಆದರೆ ನನ್ನ ವರ್ಕರಿಂದನೇ ಅದೆಲ್ಲ ಸಾಧ್ಯ. ಅವ್ರು ದುಡಿದ್ರೆ ನಮಗೆ ನಡೆಯೋದಿದು. ಇಷ್ಟು ಕ್ಲೀನಾಗಿ ಇಡಲಿಕ್ಕೆ, ಇಷ್ಟು ಅಚ್ಚುಕಟ್ಟಾಗಿ ಎಲ್ಲನೂ ನೋಡ್ಕೊಳ್ಳೋದು ಎಲ್ಲ ಮಾಡೋದು. ನಾನು ಮೇಲಿಂದ ನೋಡಿಕೊಂಡ್ರು ಮಾಡೋರು ಅವರೇಯ. ಅಂದರೆ ಆ ಕ್ರೆಡಿಟ್ ಅವ್ರಿಗೆ ಸಲ್ಲಬೇಕು. ದನಗಳನ್ನು ಮಕ್ಕಳ ಥರ ನೋಡ್ಕೋತಾರೆ, ಅದು ನಂಗೆ ಭಾಳ ಖುಷಿ ಇದೆ. ಇನ್ ಕೇಸ್ ಎಲ್ಲಾದ್ರೂ ದನಗಳು ರೋಡ್ನಲ್ಲಿ ಇಂಜುರಿ ಆಗಿದ್ದು ನಾವು ನೋಡಿದ್ವಪ್ಪ, ಈಗ ವೀಕ್ಷಕರು ನೋಡ್ತಾ ಇರ್ತಾರೆ. ಸೊ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬೇಕು? ಈಗ ಒಂದು 6-8 ತಿಂಗಳದಿಂದವ ದನಗಳನ್ನು ತಗೋತಾ ಇಲ್ಲ. ನಮ್ಮದೇ ಒಂದು ವೆಹಿಕಲ್ ಇದೆ, ನಮ್ಗೆ ಅದರಲ್ಲಿ ಹೋಗಿ ತರ್ತಿದ್ವಿ. ಈಗ ಜಾಗದ ಅಭಾವ ಇದ್ದ ಕಾರಣ ನಾವು ಈಗ ಸದ್ಯ ಒಂದು 8 ತಿಂಗಳದಿಂದ ದನಗಳನ್ನು ತರ್ತಾ ಇಲ್ಲ. ಈಗೂ ಸಹ 2 ದನ ರೋಡಲ್ಲಿ ಬಿದ್ದಿದ್ದು. ನಮ್ಮದು ಟ್ರಸ್ಟಿ ಒಬ್ಬರಿದ್ದಾರೆ, ಜಗನ್ನಾಥ ಆಚಾರ್ಯ ಅಂತ, ಸಿದ್ದನ್ ಬಾವಿಯವರು. ಅವರು ಅಂಗಳದಲ್ಲಿ ಕಟ್ಕೊಂಡಿದ್ದಾರೆ. ಯಾರೂ ಅದರದ್ದು ಮಾಲೀಕರು ಬರ್ತಾ ಇಲ್ಲ ಬಿಡಲಿಕ್ಕೆ. ಅವಕ್ಕಿನ್ನೂ ಗಾಯ ಎಲ್ಲ ವಾಸಿ ಆಗಿಲ್ಲ. ಇಲ್ಲಿ ತರುವ ಅಂದರೆ ನಮಗೆ ಜಾಗ ಇಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ನಾವು ಬಂದ್ ಮಾಡಿದ್ದೀವಿ ಇದನ್ನು ತರೋದ. ನಾಯಿ ಎಲ್ಲ ತರ್ತಾ ಇದ್ದೀವಿ ನಮ್ಮದೇ ಗಾಡಿ ತೊಗೊಂಡೋಗಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೊಂದು ಸೆಡ್ ಕಟ್ಟಬೇಕಾಗಿದೆ. ಯಾಕಂದರೆ ಜಾಗದ ಕೊರತೆ ತುಂಬ ಇದೆ, ನಮಗೆ ಕಟ್ಟಬೇಕು. ಅದನ್ನು ಕಟ್ಟಿದ ಮೇಲೆ ನಾವು ಖಂಡಿತ ತಗೋತೀವಿ ಇದನ್ನು. ತುಂಬ ಚಾಲೆಂಜಸ್ ಅನ್ನು ಫೇಸ್ ಮಾಡಿರ್ಬೋದು. ಹೌದು, ನಮಗೆ 2 ಕಡೆಯಿಂದನೂ ಪ್ರಾಬ್ಲಮ್ ಇದೆ. ಆಶ್ರಮಕ್ಕೂ ಪ್ರಾಬ್ಲಮ್ ಇದೆ, ದುಡ್ಡು ಮಾಡ್ಲಿಕ್ಕೆ ಮಾಡಿದ್ದಾಳೆ. ಆದರೆ ನನಗೆ ಗೊತ್ತು ಅದು ಎಷ್ಟು ಕಷ್ಟದಿಂದ ನಾನು ನಡೆಸ್ತಾ ಇದ್ದೀನಿ. ಗೋಶಾಲೆ ಇರ್ಬೋದು, ಆಶ್ರಮ ಇರ್ಬೋದು ಅನ್ನೋದು ನನಗೆ ಗೊತ್ತು, ದೇವ್ರಿಗೆ ಗೊತ್ತು. ದೊಡ್ಡ ಫ್ರೀಡಮಲ್ಲಿ ಇದನ್ನು ನಡೆಸ್ತಾ ಇಲ್ಲ. ಯಾಕಂದರೆ ಇದು ಗೋಗಳಿಗೆ ಅಂತ ಒಂದು ಜಾಗ ಬೇಕು ಅಂತ ಒಂದು ಜಾಗ ಸಿಕ್ತು, ನಮಗೆ ಮಾಡಿದ್ವಿ. ಗೋ ಪ್ರೇಮಿಗಳು ಇದ್ದಂಥವರು ನನಗೆ ಇದನ್ನು ಜಾಗ ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದು ಈ ಗೋಪ್ರೇಮಿಗಳಲ್ಲಿ ಒಂದೇ, ಈ ಜಾಗ ಉಳಿಸ್ಕೊಡ್ಲಿಕ್ಕೆ ನನಗೆ ಹೆಲ್ಪ್ ಮಾಡಿ. ಉತ್ತರ ಕನ್ನಡದಲ್ಲಿ ಗೋಶಾಲೆ ಒಂದು ಎಷ್ಟೇ ಕಷ್ಟದಲ್ಲಿ ಇರಲಿ, ಅವು ಯಾವುದೇ ಕಂಡೀಷನಲ್ಲಿ ದನ ಬರಲಿ, ಎಷ್ಟೇ ದನ ಬರಲಿ, ಅದನ್ನು ಅಷ್ಟು ದೊಡ್ಡ ಗೋಶಾಲೆ ಮಾಡಿ ನಾನು ನಡೆಸ್ಕೊಂಡು ಹೋಗ್ಲಿಕ್ಕೆ ತಯಾರಿದ್ದೀನಿ. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ನನ್ನ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಾನು ಈ ದನಗಳನ್ನು ಸಾಕಿದ್ದೀನಿ. ನಾನು ಒಂದು ಹೊತ್ತು ಊಟ ಮಾಡಿದ್ನೋ ಇಲ್ಲ ನಾನು ನೋಡೋದಿಲ್ಲ, ಆದರೆ ನನ್ನ ದನಗಳು ಹಿಂಡಿ ತಿಂದ್ವ, ಹುಲ್ಲು ತಿಂದ್ವ, ಅದ್ರ ಬಗ್ಗೆ ನಾನು ಭಾಳ ಕಾಳಜಿ ವಹಿಸ್ತೀನಿ. ನಮಗೆ ಗೌರ್ಮೆಂಟಿಂದ ಯಾವುದೇ ಅನುದಾನ ಬಂದಿಲ್ಲ, ಪಬ್ಲಿಸಿಟಿ ಇಲ್ಲ. ಅದಕ್ಕಾಗಿ ಜನಗಳಿಗೆ ಗೊತ್ತಿಲ್ಲ ಇಂಥದ್ದೊಂದು ಗೋಶಾಲೆ ಇದೆ ಅಥವಾ ಇಂಥದ್ದೊಂದು ಆಶ್ರಮ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇನ್ನೇ ನೀವು ಈ ವಿಡಿಯೋ ನೋಡಿದವರು ಇದರ ಮೂಲಕನಾದರೂ ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಒಂದು ಅಂದರೆ, ಯಾರೋ ಹುಲ್ಲಿನ ರೂಪದಲ್ಲಿ ಕೊಡ್ಬೋದು, ಹಿಂಡಿ ರೂಪದಲ್ಲಿ ಕೊಡ್ಬೋದು, ಏನಾದರೂ ನಿಮ್ಮ ಕೈಲಾದ ಸಹಾಯನ ನಮ್ಮ ಈ ಗೋಗಳಿಗೆ ಮಾಡಬೇಕು ಅಂತ ನಾನು ವಿನಂತಿಯಿಂದ ಕೇಳ್ಕೊತೀನಿ. ಹಸುಗಳು ಮಾತಾಡದಿದ್ದರೂ ಅವುಗಳ ಕಣ್ಣುಗಳು ನೋವನ್ನು, ನಿರೀಕ್ಷೆಯನ್ನು ಹೇಳುತ್ತದೆ. ಬಾಲ್ಯದಲ್ಲಿ ನಮಗೆ ಎಲ್ಲವನ್ನ ಕೊಟ್ಟವರು ಇಂದು ಒಂದು ಮಾತು, ಒಂದು ನಗು, ಒಂದು ಕೈ ಹಿಡಿತಕ್ಕಾಗಿ ಕಾಯ್ತಾ ಇದ್ದಾರೆ. ಕುಮಟಾದ ಈ ವೃದ್ಧಾಶ್ರಮ ಮತ್ತು ಗೋಶಾಲೆ ಪ್ರೀತಿ ಇನ್ನೂ ಬದುಕಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ತಾಯಿಗೆ ಕಾಳಜಿ, ಅಪ್ಪನಿಗೆ ಗೌರವ, ಹಸುವಿಗೆ ರಕ್ಷಣೆ ಸಿಗುತ್ತದೆ. ನಿಮ್ಮ ಒಂದು ಚಿಕ್ಕ ಸಹಾಯ, ಅದು ಹಣವಾಗಿರಲಿ, ಸಮಯವಾಗಿರಲಿ,
ಅಥವಾ ಒಂದು ಪ್ರಾರ್ಥನೆಯೇ ಆಗಿರಲಿ, ಯಾರೋ ಒಬ್ಬರ ಜೀವನಕ್ಕೆ ಹೊಸ ಆಶಯವನ್ನು ಕೊಡಬಹುದು. ತಂದೆ ತಾಯಿಯರನ್ನು ಗೌರವಿಸೋಣ, ಹಸುಗಳನ್ನು ಕಾಪಾಡೋಣ, ಮನುಷ್ಯತ್ವವನ್ನು ಉಳಿಸೋಣ. ಆಶಾರವರ ಈ ವೃದ್ಧಾಶ್ರಮ ಈ ಜೀವಗಳ ಬದುಕಿನಲ್ಲಿ ಕೇವಲ ಆಸೆಯಾಗಿರದೆ ಇನ್ನೂ ಹಲವಾರು ಜೀವಗಳಿಗೆ ಆಸರೆಯಾಗಿರಲಿ ಅಂತ ನಾವು ಆಶಿಸ್ತೇವೆ.